ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್ಸ್. ಫಸ್ಟ್ ಅಪ್ಡೇಟ್ ಬಂದು ಇಂಡಿಯನ್ ಕ್ರಿಕೆಟ್ನ ಇಬ್ಬರು ತಾರೆಯರಿಗೆ ಇವಾಗ DSP ಆಗುವ ಅವಕಾಶ ಸಿಕ್ಕಿದೆ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ಸ್ ಆಫ್ ಪೊಲೀಸ್ ಈ ಭಾಗ್ಯ ಸಿಕ್ಕಿದ್ದು ಬೇರಾರಿಗೂ ಅಲ್ಲ, ಬಿಹಾರದ ಮುಖೇಶ್ ಯಾದವ್ ಹಾಗೂ ಆಕಾಶ್ ದೀಪ್ ಸಿಂಗ್ಗೆ ಈ ಒಂದು ಭಾಗ್ಯ ಸಿಕ್ಕಿದೆ. ಇವರಿಗೆ ಈ ಒಂದು ಭಾಗ್ಯ ಸಿಕ್ಕಿದ್ದು ಯಾವುದರ ಮೂಲಕ ಅಂತ ಹೇಳಿದ್ರೆ, ಇವರು ಕ್ರಿಕೆಟ್ಗೆ ನೀಡಿದಂತಹ ಕೊಡುಗೆ ಏನಿದೆ ಆ ಒಂದು ದೃಷ್ಟಿಯಿಂದ ಅವರಿಗೆ DSP ಆಗುವಂತಹ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಕ್ರಿಕೆಟರ್ಸ್ ಆಗಿರ್ಬೋದು ಅಥವಾ ಅಥ್ಲೆಟಿಕ್ಸ್ ಆಗಿರ್ಬೋದು, ಇದರಲ್ಲಿ ಸಾಧನೆ ಮಾಡಿದಂತಹ ಪ್ಲೇಯರ್ಗಳಿಗೆ ಕೆಲವೊಂದು ನೌಕರಿಗಳ ಅವಕಾಶ ಸಿಗ್ತದೆ. ಅದೇ ರೀತಿ ಇವರಿಗೂ ಕೂಡ ಬಿಹಾರದಲ್ಲಿ ಈ ಒಂದು ಅವಕಾಶ ಸಿಕ್ಕಿದೆ. ಬಿಹಾರ ಮೂಲದವರಾದ ಈ ಇಬ್ಬರು ಆಟಗಾರರಿಗೆ DSP ಆಗುವಂತಹ ಅವಕಾಶ ಸಿಕ್ಕಿದೆ. DSP ಆದ್ಮೇಲೆ ಕಂಟಿನ್ಯೂ ಆಗಿ DSP ಆಗಿರ್ಬೇಕಾ? ಹಾಗೇನೂ ಇಲ್ಲ, ಅವರು ಕ್ರಿಕೆಟ್ ಅನ್ನು ಖಂಡಿತವಾಗಿ ಕಂಟಿನ್ಯೂ ಮಾಡ್ತಾರೆ. DSP ಅಂದ ಕೂಡಲೇ ಫುಲ್ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಲಿ ಲಭ್ಯರಾಗಿರ್ತಾರೆ ಅಂತೇನಲ್ಲ, ಆದ್ರೆ ಇವರಿಗೆ DSP ಪೋಸ್ಟ್ ಸಿಕ್ಕಿದೆ. ಅದರಂತೆ ಇವರಿಗೆ ಆಟ ಆಡೋಕೆ ಅವಕಾಶ ಇರ್ತದೆ. ಅದು ಯಾವುದೇ ಲೀಗ್ ಆಗಿರ್ಬೋದು, ಯಾವುದೇ ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಅದೆಲ್ಲದರಲ್ಲಿ ಕೂಡ ಮೊದಲು ಯಾವ ತರ ಆಟ ಆಡ್ತಾ ಇದ್ರು ಇವಾಗನೂ ಕೂಡ ಅದೇ ರೀತಿ ಆಟ ಆಡೋಕೆ ಅವಕಾಶ ಇದ್ದೇ ಇರ್ತದೆ. DSP ಅಂತ ಹೇಳಿದ್ರೆ ಒಂದು ಪದವಿ, ಅವರಿಗೆ ಆ ಗೌರವವಾಗಿ ಆ ಪದವಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಎರಡನ್ನೂ ಕೂಡ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಸಮಯವಿದ್ದಲ್ಲಿ ಅವರು DSP ಆಗಿ ಕಾರ್ಯನಿರ್ವಹಿಸುವುದು ಗ್ಯಾರಂಟಿ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು KS ಭರತ್ ಅವರ ಬಗ್ಗೆ ಆಗಿರ್ತದೆ. KS ಭರತ್ ನೀವೆಲ್ಲ ಕೇಳಿರ್ತೀರಾ. ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ರಾಜೀನಾಮೆ ಕೊಟ್ಟಿದ್ರು. ಕಾರಣ ಅವರಿಗೆ ಸಿಗುವಂತಹ ಅವಕಾಶ ದಿನೇ ಕಮ್ಮಿ ಆಗ್ತಾ ಇತ್ತು. ಟೆಸ್ಟ್ ಸ್ಕ್ವಾಡ್ ನಲ್ಲಿ ಕೆಲವೊಂದಿಷ್ಟು ಕಾಲ ಬ್ಯಾಕಪ್ ಪ್ಲೇಯರ್ ಆಗಿ ಬೆಂಚ್ ಕಾಯಿಸಿದ್ರು, ಆದ್ರೆ ಅವರಿಗೆ ಆಡುವಂತಹ ಅವಕಾಶ ಕೊಡ್ಲೇ ಇಲ್ಲ. ನಂತರ ಡೆಬ್ಯೂ ಆದಂತಹ ಕೆಲವೊಂದು ಪ್ಲೇಯರ್ಗಳಿಗೆ ಸತತ ಅವಕಾಶ ಸಿಗ್ತಾ ಇತ್ತು, ಆದ್ರೆ ಮೊದಲೇ ಡೆಬ್ಯೂ ಆದಂತಹ ಈ ಆಟಗಾರನಿಗೆ ಯಾವೊಂದು ಅವಕಾಶ ಸಿಗ್ಲೇ ಇಲ್ಲ. ಇವರನ್ನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡೋಕೆ ಅವಕಾಶ ಸಿಗದೆ ಇರುವುದು ಇವರ ಅಭಿಮಾನಿಗಳಿಗೂ ತುಂಬಾನೇ ಬೇಜಾರಾಗಿತ್ತು. ಆದ್ರಿಂದ ಇವರು ತನ್ನ ಕ್ರಿಕೆಟಿಂಗ್ ಕರಿಯರ್ ಅನ್ನು ಮುಂದುವರಿಸಲು ಬೇರೊಂದು ದೇಶಕ್ಕೆ ಇವಾಗ ಮುಖ ಮಾಡಿದ್ದಾರೆ. ಹೌದು, UAE ಕಡೆ ಮುಖ ಮಾಡಿದ್ದಾರೆ. ಮಾತ್ರವಲ್ಲದೆ ಎಮಿರೇಟ್ಸ್ ಕ್ರಿಕೆಟ್ ನಡೆಸಿದಂತಹ ಒಂದು ಸಣ್ಣ ಟೂರ್ನಿಯಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ, ಅಲ್ಲಿ ಕೂಡ ಆಟ ಆಡಿದ್ದಾರೆ. ಇದರ್ಥ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ UAE ಪರ ಆಟ ಆಡ್ಬೋದು KS ಭರತ್. ಅದಕ್ಕೆ ಕೆಲವೊಂದಿಷ್ಟು ವರ್ಷಗಳು, ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಖಂಡಿತವಾಗಿಯೂ ಇರ್ತದೆ. ಅದೆಲ್ಲವೂ ಕೂಡ ಕಂಪ್ಲೀಟ್ ಆದ್ಮೇಲೆ ಖಂಡಿತವಾಗಿಯೂ KS ಭರತ್ಗೆ ಒಳ್ಳೆಯ ಚಾನ್ಸ್ ಸಿಕ್ಕಿದ್ರು ಸಿಗ್ಬಹುದಾಗಿರ್ತದೆ. ಇಂಡಿಯಾದಲ್ಲಿ ಸಿಗದೆ ಇರುವಂತಹ ಚಾನ್ಸ್ UAE ನಲ್ಲಿ ಕಂಟಿನ್ಯೂ ಆಗಿ ಸಿಕ್ಕಿದ್ರು ಸಿಗ್ಬಹುದಾಗಿರ್ತದೆ. ಲೆಟ್ಸ್ ಹೋಪ್ ಪ್ಲೇಯರ್ ಯಾರೇ ಆಗಿರ್ಲಿ ಅವರಿಗೆ ಚಾನ್ಸ್ ಸಿಗೋದು ಮುಖ್ಯ ಆಗಿರ್ತದೆ. ಅವಾಗ ಮಾತ್ರ ಅವರು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರ ಹಾಕಲು ಸಾಧ್ಯವಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, 2027ರ IPL ಏನಿದೆ ಸ್ವಲ್ಪ ಕಳೆಗುಂದಲಿದೆ ಅಂತ ಹೇಳ್ಬಹುದು. ರೀಸನ್ ಬಂದು ಏನಂತ ಹೇಳಿದ್ರೆ, ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರರು ಈ IPL ಅನ್ನು ಮಿಸ್ ಮಾಡಿಕೊಳ್ಳುವ ಹಂತದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ 2027ರ ವರ್ಲ್ಡ್ ಕಪ್ ಏನಿದೆ ಅದು ಮುಂದೆ ಇರ್ತದೆ. IPL ಆದ್ಮೇಲೆ 2027ರ ವರ್ಲ್ಡ್ ಕಪ್ ಇರ್ತದೆ. ಆ ದೃಷ್ಟಿಯಿಂದ IPL ಅನ್ನು ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರು ಸ್ಕಿಪ್ ಮಾಡುವ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ರೀಸನ್ ಏನಿರ್ಬೋದು, ಇಂಜುರಿ ಆಗ್ಬೋದು, ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ವರ್ಕ್ ಲೋಡ್ ಇರ್ಬೋದು, ಎಲ್ಲದರಿಂದ ತಪ್ಪಿಸ್ಕೊಂಡು ತಮ್ಮ ದೇಶದ ವರ್ಲ್ಡ್ ಕಪ್ ಆಗಿ ದುಡಿಲಿಕ್ಕೆ ಈ ಒಂದು IPL ಅನ್ನು ಮಿಸ್ ಮಾಡ್ಕೊಳ್ತಾರೆ ಎನ್ನುವಂತಹ ಅಪ್ಡೇಟ್ ಇದೆ. ನೋಡೋದಾದ್ರೆ ಯಾವೆಲ್ಲ ಪ್ಲೇಯರ್ಗಳು IPL ಸ್ಕಿಪ್ ಮಾಡ್ಬೋದು ಅಂತ ನೋಡೋದಾದ್ರೆ RCBಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಜಾಶ್ ಹೇಜಲ್ವುಡ್ ಇಲ್ಲಿ ಮಿಸ್ ಆಗ್ತಾರೆ ಅನ್ನುವಂತಹ ಅಪ್ಡೇಟ್ ಇದೆ. ಹಾಗೇನೆ ನೋಡೋದಾದ್ರೆ ಟ್ರಾವೆಲ್ಸ್ ಹೆಡ್, ಮಿಚೆಲ್ ಸ್ಟಾರ್ಕ್ ಹಾಗೂ ಪ್ಯಾಟ್ ಕಮಿನ್ಸ್ ಅಂತಹ ಪ್ರಮುಖ ಪ್ಲೇಯರ್ಗಳು ಕೂಡ ಮಿಸ್ ಆಗ್ತಾರಂತೆ. ಹಾಗೇನೆ ನೋಡೋದಾದ್ರೆ ಇನ್ನು ಕೆಲವೊಂದು ಆಸ್ಟ್ರೇಲಿಯಾ ಪ್ಲೇಯರ್ಗಳು ಕೆಲವೊಂದು ಲೀಗ್ ಗಳನ್ನು ಸ್ಕಿಪ್ ಮಾಡ್ತಾರೆ, ಅದು ವರ್ಲ್ಡ್ ಕಪ್ ನ ಹಿತದೃಷ್ಟಿಯಿಂದ ಅನ್ನುವಂತ ಅಪ್ಡೇಟ್ ಕೂಡ ಇದೆ. ಈ ರೀತಿ ನೋಡೋದಾದ್ರೆ IPL ನಲ್ಲಿ ಕೊಂಚ ಮಟ್ಟಿನ ಪಾಪ್ಯುಲಾರಿಟಿ ಕಮ್ಮಿ ಆಗೋದಂತೂ ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಇಂಡಿಯಾ ಬಿಟ್ರೆ IPL ನಲ್ಲಿ ಶೈನ್ ಆಗೋದು ಆಸ್ಟ್ರೇಲಿಯಾ ಪ್ಲೇಯರ್ಗಳಾಗಿರ್ತವೆ. ಆಸ್ಟ್ರೇಲಿಯಾ ಪ್ಲೇಯರ್ಗಳ ಅನುಪಸ್ಥಿತಿ ಏನಿದೆ ಅದು IPLಗೆ ಸ್ವಲ್ಪ ತೊಂದರೆ ಉಂಟು ಮಾಡುವುದಂತೂ ಗ್ಯಾರಂಟಿ ಆಗಿರ್ತದೆ.
ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು KL ರಾಹುಲ್ DC ನೆಕ್ಸ್ಟ್ ಕ್ಯಾಪ್ಟನ್. ಹೌದು, ಈ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ DC ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆಗಿರ್ತಾರೆ. ಅವರ ಅಂಡರ್ನಲ್ಲಿ DC ಅಷ್ಟೊಂದು ಒಳ್ಳೆಯ ಪರ್ಫಾರ್ಮ್ ಕೊಟ್ಟಿಲ್ಲ. DC ಅಷ್ಟೊಂದು ಪರ್ಫಾರ್ಮ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅಕ್ಷರ್ ಪಟೇಲ್ ಅವರ ಫಾರ್ಮ್ ತೀರಾ ಕೆಳಮಟ್ಟದಲ್ಲಿತ್ತು. ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇರಲಿಲ್ಲ ಈ IPL ನಲ್ಲಿ. ಅವರ ಪ್ರೈಸ್ ಟ್ಯಾಗಿಗೂ ಅವರ ಪರ್ಫಾರ್ಮೆನ್ಸ್ಗೂ ಕಂಪೇರ್ ಮಾಡಿದ್ರೆ ಎಲ್ಲೋ ಏನೋ ಅನಿಸ್ತಾ ಇತ್ತು. ಸೊ ಆದ್ರೆ ಇವಾಗಿನ ಹೊಸ ಒಂದು ಸುದ್ದಿಯ ಪ್ರಕಾರ DC ಕ್ಯಾಪ್ಟನ್ ಆಗೋದು KL ರಾಹುಲ್ ಅಂತ ಬರ್ತಾ ಇದೆ. ಸೊ ಇದಕ್ಕೆ ಅಫಿಷಿಯಲ್ ಆಗಿ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಈ ರೀತಿಯಾದಂತಹ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ರೀಸನ್ ಉಂಟು. ಯಾಕಂತ ಹೇಳಿದ್ರೆ DC ಅತಿ ಹೆಚ್ಚಿನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅದು KL ರಾಹುಲ್ ಆಗಿರ್ತಾರೆ. ಸೊ ಒಳ್ಳೆ ರೀತಿಯ ಪರ್ಫಾರ್ಮ್ ಕೊಟ್ಟಿದ್ರು. ಹಾಗೇನೆ ಅವರು ಪಂಜಾಬ್ನ ಪರ ಕ್ಯಾಪ್ಟನ್ಸಿ ಕೂಡ ನಿಭಾಯಿಸಿದ್ದಾರೆ. ಲಕ್ನೋ ಪರ ಕೂಡ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಸೊ ಈ ಒಂದು ದೃಷ್ಟಿಯಿಂದ KL ರಾಹುಲ್ ಅವರನ್ನು ಕ್ಯಾಪ್ಟನ್ಸಿ ಮಾಡಬಹುದು ಅಂತ DC ಯೋಚನೆ ಮಾಡ್ತಾ ಇದೆ ಅಂತೆ. ಸೊ ಅವರಿಬ್ಬರ ಮಧ್ಯೆ ಮಾತುಕತೆ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಕೂಡ ಇದೆ. ಸೊ ಇದೇ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ವೇಳೆ ಎಲ್ಲವೂ ಸರಿ ಆದ್ರೆ ನಮ್ಮ ಕನ್ನಡದ ಹುಡುಗನಿಗೆ DC ಕ್ಯಾಪ್ಟನ್ಶಿಪ್ ಸಿಗೋದು ಗ್ಯಾರಂಟಿ ಆಗಿರ್ತದೆ. ಯಾಕಂತ ಹೇಳಿದ್ರೆ KL ರಾಹುಲ್ ಒಳ್ಳೆಯ ಪರ್ಫಾರ್ಮರ್ ಆಗಿರ್ತಾರೆ. ಮೇನ್ ಆಗಿ ನೋಡೋದಾದ್ರೆ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ವಿಕೆಟ್ ಕೀಪರ್ ಒಬ್ಬ ಕ್ಯಾಪ್ಟನ್ಸಿ ಆದ್ರೆ ಅದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬಹುದು. ಸೊ DC ಕ್ಯಾಪ್ಟನ್ ಆಗೋಕೆ ಅವರು ಖಂಡಿತವಾಗಿಯೂ ಯೋಗ್ಯರಾಗಿ ಇರ್ತಾರೆ. ಸೊ ಇದರಲ್ಲಿ ಎರಡು ಮಾತಿಲ್ಲ. ಸೊ ನಮ್ಮ ಕನ್ನಡದ ಹುಡುಗ ಒಂದು ಒಳ್ಳೆಯ ಪೋಸ್ಟ್ ನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಹೆಮ್ಮೆನೆ ಅಂತ ಹೇಳ್ಬಹುದು. ಸೊ ನೋಡೋಣ ಏನಾಗ್ತದೆ. 2027ರ IPL ಬರೋಕೆ ಇನ್ನು ಸ್ವಲ್ಪ ದಿನಗಳ ಕಾಲಾವಕಾಶ ಇದೆ. ಖಂಡಿತವಾಗಿಯೂ ಅಷ್ಟರೊಳಗೆ ಯಾವುದಾದ್ರೂ ಒಂದು ಡಿಸಿಷನ್ ಆದ್ರೂ ಆಗ್ಬೋದಾಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.